ನಮಸ್ಕಾರ ಗೆಳೆಯರೆ. ಇವತ್ತು ಇನ್ನೊಂದು ಹೊಸ ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆಯ ಹೆಸರು ಆನೆಯ ರೋಷ. ಒಂದು ಕಾಡಿನಲ್ಲಿ ಒಂದು ಆನೆ ವಾಸವಾಗಿರುತ್ತೆ. ಅದು ಪ್ರತಿದಿನ ಸ್ನಾನಕ್ಕೋಸ್ಕರ ನದಿ ಹತ್ರ ಹೋಗ್ತಾ ಇರುತ್ತೆ. ಹಾಗೆ ಹೋಗಬೇಕಾದ್ರೆ ಆನೆಗೆ ದಾರಿಯಲ್ಲಿ ಯಾವಾಗಲೂ ಒಬ್ಬ ತರಕಾರಿ ಮಾಡುವಂಥ ಅಂಗಡಿ ಇರ್ತದೆ. ಅವನು ದಿವಸ ತರಕಾರಿ ಮಾರೋನು ದಿವಸ ಆನೆಗೆ ಏನಾದ್ರು ತಿನ್ನೋಕೆ ಕೊಡ್ತಾ ಇರ್ತಾನೆ. ಆನೆ ದಿವಸ ತಿಂತಾ ಇರುತ್ತೆ. ತಿಂದ ಮೇಲೆ ನದಿ ಹತ್ರ ಸ್ನಾನಕ್ಕೆ ಅಂತ ಹೋಗ್ತಾ ಇರುತ್ತೆ. ಒಂದು ದಿವಸ ಹೀಗೆ ಇದ್ದಾಗ ಒಂದು ದಿವಸ ತರಕಾರಿ ಮಾರೋನಿಗೆ ಕೋಪ ಬಂದಿರುತ್ತೆ. ಅದೇ ಸಮಯಕ್ಕೆ ಆನೆ ಅಲ್ಲಿಗೆ ಬರುತ್ತೆ. ಆಗ ಬಂದಾಗ ಅವನು ತಿಂಡಿ ಕೊಡದೆ ಅದಕ್ಕೆ ಕೋಲಲ್ಲಿ ತೆಗೆದ್ಬಿಟ್ಟು ಕಳಿಸ್ಬಿಡ್ತಾನೆ. ಆನೆಗೆ ತುಂಬ ನೋವಾಗುತ್ತೆ. ಆದರೆ ಅವನಿಗೇನು ಮಾಡಲ್ಲ, ಸುಮ್ಮನೆ ಹೋಗ್ಬಿಡುತ್ತೆ. ಆನೆ ನದಿಯಲ್ಲಿ ಸ್ನಾನ ಮಾಡಿಕೊಂಡು ವಾಪಸ್ ಬರಬೇಕಾದ್ರೆ ಸೊಂಡ್ಲಲ್ಲಿ ಸ್ವಲ್ಪ ಕೆಸರು ತುಂಬ್ಕೊಂಡ್ಬಿಟ್ಟು ಅದೇ ದಾರಿ ನಡ್ಕೊಂಬರುತ್ತೆ. ಬಂದು ಆ ತರಕಾರಿ ಮಾರೋನ ಮುಖದ ಮೇಲೆ ಬಂದು ಕೆಸರನ್ನ ಚೆಲ್ಬಿಡುತ್ತೆ. ಅವನ ಬಟ್ಟೆ ಮೇಲೆಲ್ಲ ಬಿದ್ದು ಅವನ ಬಟ್ಟೆ ಎಲ್ಲ ಕೊಳೆ ಹೋಗುತ್ತೆ. ತರಕಾರಿ ಮಾರೋನಿಗೆ ತುಂಬ ಬೇಜಾರಾಗುತ್ತೆ ಮತ್ತು ಪಶ್ಚಾತ್ತಾಪನೂ ಆಗುತ್ತೆ. ನಾನು ಎಂಥ ತಪ್ಪು ಮಾಡಿದೆ, ವಿನಾಕಾರಣ ಆನೆ ನೋಯಿಸಿದ್ನಲ್ಲ, ಅದಕ್ಕೆ ತನ್ನ ಸೇಡು ತೀರಿಸ್ಕೊಂತು ಅಂತ ಅವನಿಗೆ ಗೊತ್ತಾಗುತ್ತೆ. ಈ ಕತೆ ನೀತಿ ಏನು ಹೇಳುತ್ತೆ ಅಂತಂದರೆ ಯಾವಾಗಲೂ ಒಳ್ಳೆಯದನ್ನೇ ಮಾಡಬೇಕು ಅಂತ. ಕತೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.